ನಮಸ್ಕಾರ. ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ. ಒತ್ತಡದ ಈ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನ ನಡೆಸೋದು ನಿಜಕ್ಕೂ ಸವಾಲು. ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಆರೋಗ್ಯ ರಕ್ಷಣೆಯ ಬಗ್ಗೆ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ. ನಾನು ಅಮೃತಾ ಗೌಡ. ಈ ದಿನ ವರ್ಲ್ಡ್ ಸ್ಪೈನ್ ಡೇ. ಈ ದಿನದಂದು ಸ್ಪೈನ್ ಹೆಲ್ತ್ನ ಇಂಪಾರ್ಟೆನ್ಸ್ ಬಗ್ಗೆ, ಹಾಗೆ ಸ್ಪೈನ್ ಅನ್ನ ನಮ್ಮ ಆರೋಗ್ಯದ ಬ್ಯಾಕ್ ಬೋನ್ ಅಂತ ಹೇಳ್ತಾರೆ, ಅದರ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇದನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗೆ ಡಾಕ್ಟರ್ಸ್ ಜಾಯ್ನ್ ಆಗಿದ್ದಾರೆ. ಒಬ್ಬೊಬ್ಬರನ್ನೇ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮೊದಲಿಗೆ ಡಾಕ್ಟರ್ ರಮೇಶ್ ಪೂಜಾರ್, ಕನ್ಸಲ್ಟೆಂಟ್ ಸ್ಪೈನ್ ಆರ್ಥೋಪೆಡಿಕ್ ಮತ್ತು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್, ಶ್ರೀ ದುರ್ಗಾ ಆರ್ಥೋಪೆಡಿಕ್ ಸೆಂಟರ್, ದಾವಣಗೆರೆಯಿಂದ. ಡಾಕ್ಟರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಾನು ಡಾಕ್ಟರ್ ರಮೇಶ್ ಪೂಜಾರ್, ಕನ್ಸಲ್ಟೆಂಟ್ ಸ್ಪೈನ್ ಆರ್ಥೋಪೆಡಿಕ್ ಮತ್ತು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್. ನಾನು ಸುಮಾರು 20 ವರ್ಷಗಳಿಂದ ದಾವಣಗೆರೆಯಲ್ಲಿ ಶ್ರೀ ದುರ್ಗಾ ಆರ್ಥೋಪೆಡಿಕ್ ಸೆಂಟರ್ ಮತ್ತು ಶ್ರೀ ದುರ್ಗಾ ಆಸ್ಪತ್ರೆಯಲ್ಲಿ ಕನ್ಸಲ್ಟೆಂಟ್ ಸ್ಪೈನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆರ್ಥೋಪೆಡಿಕ್ ಸರ್ಜನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಡಾಕ್ಟರ್ ರಮೇಶ್ ಅವರೇ, ಇತ್ತೀಚಿನ ದಿನಗಳಲ್ಲಿ ಸ್ಪೈನ್ ರಿಲೇಟೆಡ್ ಸಮಸ್ಯೆಗಳು ಹೆಚ್ಚಾಗ್ತಿದ್ಯಾ? ಹೆಚ್ಚಾಗಿದ್ರೆ ಅದಕ್ಕೆ ಕಾರಣ ಏನು? ಇತ್ತೀಚಿನ ದಿನಗಳಲ್ಲಿ ಸ್ಪೈನ್ ಪ್ರಾಬ್ಲಮ್ಸ್, ಕತ್ತು ನೋವು ಇರ್ಬೋದು, ಬೆನ್ನು ನೋವು ಇರ್ಬೋದು, ಅಥವಾ ಸೊಂಟ ನೋವು ಇರ್ಬೋದು, ಬಹಳ ಅತಿ ಚಿಕ್ಕ ವಯಸ್ಸಿನಲ್ಲೇ ನಾವು ನೋಡ್ತಾ ಇದ್ದೇವೆ. ಸುಮಾರು 20ರಿಂದ 30 ವರ್ಷ ಯುವತಿಯರಲ್ಲಿ ಸ್ಪೈನ್ ಪ್ರಾಬ್ಲಮ್ಸ್ ತುಂಬಾನೇ ಕಂಡು ಬರ್ತಾ ಇದೆ. ಈ ಚಿಕ್ಕ ವಯಸ್ಸಿನಲ್ಲೇ ಇತ್ತೀಚಿನ ದಿನಗಳಲ್ಲಿ ಸ್ಪೈನ್ ಪ್ರಾಬ್ಲಮ್ಸ್ ಯಾಕೆ ಬರ್ತಾ ಇದೆ ಅಂತಂದ್ರೆ, ಬಿಕಾಸ್ ಆಫ್ ಚೇಂಜ್ ಇನ್ ದ ಲೈಫ್ ಸ್ಟೈಲ್ ಇನ್ ರೀಸೆಂಟ್ ಡಿಕೆಟ್ಸ್, ಲೈಕ್ ಡೆಸ್ಕ್ ಜಾಬ್ಸ್. ಈಗ IT ಪ್ರೊಫೆಷನಲ್ಸು ಮತ್ತು ಸುಮಾರು ಪ್ರೊಫೆಷನಲ್ಸು ಒಂದೇ ಜಾಗದಲ್ಲಿ ಕೂತ್ಕೊಂಡು ತುಂಬ ಹೊತ್ತು ಅವರ್ಸ್ ಟುಗೆದರ್ ವರ್ಕ್ ಮಾಡ್ತಾರೆ. ಅಂಥವ್ರಿಗೆ ಸ್ಪೈನ್ ಪ್ರಾಬ್ಲಮ್ಸ್ ಬರುತ್ತೆ. ನೆಕ್ ಪೇಯ್ನು, ಬ್ಯಾಕ್ ಪೇಯ್ನು, ಲೋ ಬ್ಯಾಕ್ ಪೇಯ್ನ್ ಬರುತ್ತೆ. ಮತ್ತು ಅತಿಯಾಗಿ ಸ್ಕ್ರೀನ್ ಟೈಮ್ ಯೂಸ್ ಯಾರು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸು, ಮತ್ತು ಅತಿ ಹೆಚ್ಚು ಮೊಬೈಲ್ ಯೂಸ್ ಮಾಡ್ತಾರೆ, ಅಂಥವ್ರಿಗೆ ಸ್ಪೈನ್ ಪ್ರಾಬ್ಲಮ್ಸು ಬರುತ್ತೆ. ಮತ್ತು ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟೀಸ್, ಯಾರು ನಿಯಮಿತವಾಗಿ ಎಕ್ಸಸೈಸ್ ಮಾಡೋದಿಲ್ಲ ಅಂಥವ್ರಿಗೆ ಕೂಡ ಸ್ಪೈನ್ ಪ್ರಾಬ್ಲಮ್ಸು ಬರ್ಬೋದು. ಮತ್ತು ಅತಿಯಾದ ತೂಕ, ಬಾಡಿ ವೆಯ್ಟ್ ಯಾರಿಗೆ ಜಾಸ್ತಿ ಇರುತ್ತೆ ಅಂಥವ್ರಿಗೆ ಕೂಡ ಸ್ಪೈನ್ ಪ್ರಾಬ್ಲಮ್ಸು ಬರುತ್ತೆ. ಡಾಕ್ಟರ್ ರಮೇಶ್ ಅವರೇ, ಈಗ ನಮ್ಮ ಸ್ಪೈನ್ ಹೆಲ್ತನ್ನು ಕಾಪಾಡ್ಕೋಬೇಕು ಅಂತಂದರೆ ಬ್ಯಾಕ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬ್ಯಾಕ್ ಕೇರ್ ಮಾಡಲಿಕ್ಕೆ ಒಂದಷ್ಟು ಯೂಸ್ಫುಲ್ ಟಿಪ್ಸ್ ಅನ್ನೋದಾದರೆ ಏನಾಗಿರುತ್ತೆ? IT ಪ್ರೊಫೆಷನಲ್ಸ್, ಅದೇ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋರಿಗೆ, ಸ್ಟೂಡೆಂಟ್ಸು, ಯಾರು ಜಾಸ್ತಿ ಸ್ಕ್ರೀನ್ ಟೈಮ್ ಯೂಸ್ ಮಾಡ್ತೀರಿ ಅವ್ರಿಗೆ ಸ್ಪೈನ್ ಹೆಲ್ತ್ ಮೇಂಟೈನ್ ಮಾಡಲಿಕ್ಕೆ ಸಲಹೆಗಳಿರ್ತದೆ. ಅದು ಏನಂತಂದರೆ, ಯಾರು 20ರಿಂದ 30 ನಿಮಿಷ ಒಂದೇ ಜಾಗದಲ್ಲಿ ಕೂತ್ಕೊಂಡು ನೀವು ಕೆಲಸ ಮಾಡ್ತೀರಿ ಅಂಥವರು ಒಂದು 2 to 3 ಮಿನಿಟ್ಸ್ ಎದ್ದು ವಾಕ್ ಮಾಡಬೇಕು. ಮತ್ತು ಸ್ವಲ್ಪ ಲೈಟಾಗಿ ಸ್ಟ್ರೆಚಿಂಗ್ ಎಕ್ಸಸೈಸು ಮಾಡಬೇಕು. ಮತ್ತು ಯಾರು ಜಾಸ್ತಿ 20ರಿಂದ 30 ನಿಮಿಷದವರೆಗೂ ಸ್ಕ್ರೀನ್ ಟೈಮ್ ಯೂಸ್ ಮಾಡ್ತೀರಿ ಅವರು ತಮ್ಮ ದೃಷ್ಟಿನ ಒಂದು 20-30 ಸೆಕೆಂಡ್ಗಳ ಕಾಲ 20ರಿಂದ 30 ಅಡಿ ದೂರದ ಆಬ್ಜೆಕ್ಟ್ಸ್ನ ನೀವು ರೆಗ್ಯುಲರಾಗಿ ಮಾಡಬೇಕು. ಮತ್ತು ಡೈಲಿ ಫಿಸಿಕಲ್ ಎಕ್ಸಸೈಸ್ ಮಾಡಬೇಕು. ಮತ್ತು ಬಾಡಿ ವೆಯ್ಟ್ ಕಂಟ್ರೋಲ್ ಇಟ್ಕೊಂಡ್ರೆ ನೀವು ನಿಮ್ಮ ಸ್ಪೈನ್ನ ಆರೋಗ್ಯನ ಕಾಪಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ. ಸ್ಪೈನ್ ಪ್ರಾಬ್ಲಮ್ಸು ನಾನು ಹೇಳಿದ ಮೇಲೆ ವಾರ್ನಿಂಗ್ ಸಿಗ್ನಲ್ಸ್ ಅಥವಾ ರೆಡ್ ಫ್ಲ್ಯಾಗ್ ಸಿಮ್ಟಮ್ ಸಿಗ್ನಲ್ಸ್ ಅಂತ ಹೇಳ್ತೀನಿ. ಆ ಥರದ ಯಾವುದೇ ಥರದ ಸಿಮ್ಟಮ್ಸು ನಿಮ್ಮಲ್ಲಿ ಕಂಡು ಬಂದಲ್ಲಿ ಅದನ್ನು ನೆಗ್ಲೆಕ್ಟ್ ಮಾಡದೆ ಇಮ್ಮಿಡಿಯೇಟಾಗಿ ಮೆಡಿಕಲ್ ಹೆಲ್ಪ್ ತೊಗೊಂಡು ತಜ್ಞ ವೈದ್ಯರನ್ನ ಕಂಡುಬಿಟ್ಟು ಅದಕ್ಕೆ ನೀವು ನಿಮಗೆ ನೀವೇ ಸಹಕರಿಸ್ಕೋಬೇಕು. ದಟ್ ಈಸ್ ದ ಬೆಸ್ಟ್ ಹೆಲ್ಪ್ ವಾಟ್ ಯು ಕ್ಯಾನ್ ಡೂ ಯುವರ್ ಸೆಲ್ಫ್. ನಾವು ಹಿಂದೆ ಈಗ 15ರಿಂದ 20 ವರ್ಷ ಹಿಂದ್ಗಡೆ ನಾವು ಯಾವಾಗ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ವಲ್ಲ ಆ ದಿನಗಳಲ್ಲಿ ಸ್ಪೈನ್ ಪ್ರಾಬ್ಲಮ್ಸು ನಾವು ನೋಡ್ತಿದ್ದು ಅತಿಯಾಗಿ ವಯಸ್ಸಾದವರಲ್ಲಿ 50 ವರ್ಷ 60 ವರ್ಷ ಮೇಲ್ಪಟ್ಟವರಲ್ಲಿ ಜಾಸ್ತಿ ಕಂಡು ಬರ್ತಾಯಿತ್ತು. ಅದನ್ನು ನಾವು ಡಿಜನರೇಟಿವ್ ಪ್ರಾಬ್ಲಮ್ಸ್ ಅಂತಲೇ ತಿಳ್ಕೊತೀವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಸ್ಪೈನ್ ಪ್ರಾಬ್ಲಮ್ಸು 20ರಿಂದ 30 ವರ್ಷದಲ್ಲಿ ತುಂಬಾ ಕಂಡು ಬರ್ತದೆ. ಯಾಕಂದರೆ ಈಗ ಲೈಫ್ ಸ್ಟೈಲು ಸ್ವಲ್ಪ ತುಂಬಾ ಚೇಂಜ್ ಆಗಿದೆ. ಸಾಮಾನ್ಯವಾದ ಸ್ಪೈನ್ ಸಿಮ್ಟಮ್ ಅಂತಂದರೆ ನೋವು ಕತ್ತು ನೋವು ಇರ್ಬೋದು, ಬೆನ್ನು ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು. ಇದು ಮೊದಲನೇ ಸಿಮ್ಟಮ್ಮು ಸ್ಪೈನ್ ಪ್ರಾಬ್ಲಮಲ್ಲಿ. ಸಾಮಾನ್ಯವಾದ ನೋವು ಮಸಲ್ಸಿಂದ ಬರುವಂಥ ನೋವಾದರೆ ಅದಕ್ಕೆ ಸ್ವಲ್ಪ ಸಿಂಪಲ್ ಮೆಡಿಕೇಷನ್ನು ಮತ್ತು ಸ್ವಲ್ಪ ದಿವಸ ರೆಸ್ಟ್ ಕೊಟ್ಟರೆ ಅಂಥ ನೋವು ಹೊರಟೋಗುತ್ತೆ. ಅದಕ್ಕೆ ಯಾವುದೇ ಥರದ ಟ್ರೀಟ್ಮೆಂಟಿನ ಅವಶ್ಯಕತೆ ಇರಲ್ಲ ಮತ್ತು ಸಲಹಾ ವೈದ್ಯರನ್ನ ಭೇಟಿಯಾಗೋ ಅವಶ್ಯಕತೆಯೂ ಇರಲ್ಲ. ಕೆಲವೊಂದು ಸರಿ ಸ್ಪೈನ್ ಪ್ರಾಬ್ಲಮ್, ಕತ್ತು ನೋವು, ಬೆನ್ನು ನೋವು ಅಥವಾ ಸೊಂಟ ನೋವು 6 ವಾರಕ್ಕಿಂತ ಜಾಸ್ತಿ ಮುಂದುವರೆದ್ರೆ, ನೋವಿನ ಜೊತೆಗೆ ಕೈ ಸೆಳೆತ, ಕಾಲು ಸೆಳೆತ ಅಂತ ಹೇಳ್ತೀವಿ, ಸಯಾಟಿಕಾ ಅಥವಾ ಬ್ರೇಕಾಲ್ಜಿಯಾ, ಆ ಥರದ ಸಿಮ್ಟಮ್ಸ್ ಬಂದರೆ ಇವು ಸೀರಿಯಸ್ ಸಿಮ್ಟಮ್ಸ್ ಅಥವಾ ರೆಡ್ ಫ್ಲ್ಯಾಗ್ ಸಿಗ್ನಲ್ಸ್ ಅಂತ ಹೇಳ್ತೀವಿ. ಕೆಲವೊಂದು ಸರಿ ಕತ್ತು ನೋವು, ಸೊಂಟ ನೋವು ಜೊತೆಗೆ ಕೈ ಮತ್ತು ಕಾಲು ಜುಮ್ಮಿಡುವುದು,
ಅದನ್ನು ಟಿಂಗ್ಲಿಂಗ್ ಸೆನ್ಸೇಷನ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ. ಮತ್ತು ಕೆಲವೊಂದು ಸರಿ ಕೈ ಮತ್ತು ಕಾಲಲ್ಲಿ ಸ್ಪರ್ಶ ಜ್ಞಾನ ಕಡಿಮೆ ಆಗುತ್ತೆ, ಮರಗಟ್ಟುವಿಕೆ ಅಥವಾ ನಮ್ನೆಸ್ಸು. ಇವು ಕೂಡ ರೆಡ್ ಫ್ಲ್ಯಾಗ್ ಸಿಗ್ನಲ್ಸು. ಇದು ಇಮಿಡಿಯೇಟ್ ಮೆಡಿಕಲ್ ಹೆಲ್ಪ್ ಬೇಕಾಗುತ್ತೆ. ಮತ್ತು ಕೆಲವೊಂದು ಪೇಷಂಟ್ಸು ನೋವಿನ ಜೊತೆಗೆ ಕೈ ಮತ್ತು ಕಾಲಲ್ಲಿ ನಿಶ್ಶಕ್ತಿನೂ ಇರುತ್ತೆ, ವೀಕ್ನೆಸ್. ಅಂಥ ಟೈಮ್ ಕೂಡ ಇದು ಮೆಡಿಕಲ್ ಎಮರ್ಜೆನ್ಸಿ ಆಗಿರುತ್ತೆ. ಇಮಿಡಿಯೇಟಾಗಿ ನೀವು ಮೆಡಿಕಲ್ ಹೆಲ್ಪ್ನ ತೊಗೊಳ್ಳೇಬೇಕಾಗತ್ತೆ. ಕೆಲವೊಂದು ಸರಿ ಸ್ಪೈನ್ ಪ್ರಾಬ್ಲಮ್ಮು ಸೀರಿಯಸ್ ಇದ್ದಾಗ ಪೇಷಂಟ್ಸು ಅವನು ಬರ್ತಾನೆ ಎಮರ್ಜೆನ್ಸಿಗೆ ಬಂದಾಗ ಅವನಿಗೆ ಬೌಲ್ ಮತ್ತು ಬ್ಲ್ಯಾಡರ್ ಮೇಲೆ ಅವನಿಗೆ ಕಂಟ್ರೋಲ್ ಇರೋದಿಲ್ಲ. ಮೂತ್ರ ವಿಸರ್ಜನೆ ಮತ್ತು ಮೋಷನ್ ಕ್ಲಿಯರೆನ್ಸ್ಗೆ ಅವನಿಗೆ ಸ್ವಂತ ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ತಿರುತ್ತೆ. ಇವೆಲ್ಲ ಮೆಡಿಕಲ್ ಎಮರ್ಜೆನ್ಸಿ, ಸ್ಪೈನ್ ಎಮರ್ಜೆನ್ಸಿ ಅಂತ ಹೇಳ್ತೀವಿ. ಇಂಥ ಟೈಮಲ್ಲಿ ಇಮ್ಮಿಡಿಯೇಟಾಗಿ ನೆಗ್ಲಿಜೆನ್ಸ್ ಮಾಡದೆ ಇಮ್ಮಿಡಿಯೇಟಾಗಿ ಮೆಡಿಕಲ್ ಹೆಲ್ಪ್ ತೊಗೊಂಡು ಟ್ರೀಟ್ಮೆಂಟು ತಗೊಳ್ಳೋದು ಅತಿ ಅವಶ್ಯಕತೆ ಆಗಿರ್ತದೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಪೈನ್ ಹೆಲ್ತ್ ಬಗ್ಗೆ ಮಾತಾಡಿದ್ದಕ್ಕೆ, ವೀಕ್ಷಕರಿಗೆ ತಿಳಿಸಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದ. ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಯುಷ್ಮಾನ್ ಭವ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.